2022 ಬಳ್ಳಾರಿ ಯೂನಿವರ್ಸಿಟಿಯಲ್ಲಿ 5 ಮಾರ್ಕ್ಸಿಗೆ ಗ್ರ್ಯಾಚ್ಯುಟಿ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಕ್ವಶನ್ ನೋಡೋಣ. ಮಿಸ್ಟರ್ ವಿಕಾಸ್ ಹೂ ಈಸ್ ಕವರ್ಡ್ ಬೈ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972 ರಿಟೈರ್ಡ್ ಫ್ರಮ್ ವಿಕಾಸ್ ಲಿಮಿಟೆಡ್ ಆನ್ 21st December 2021 after serving 30 years and 2 months. He received gratuity of rupees 2,10,000 and in the month of November his basic salary was 7,000 and dearness allowance 3,400. Calculate exempted and taxable gratuity for the assessment year 2022-23. Mr. Vikas, he is covered under Gratuity Act. Gratuity Act ಅಲ್ಲಿ ಕವರ್ ಆಗಿದ್ದಾರೆ. ರಿಟೈರ್ಡ್ ಫ್ರಮ್ ವಿಕಾಸ್ ಲಿಮಿಟೆಡ್ ಅಂದರೆ ಇದು ಪ್ರೈವೇಟ್ ಲಿಮಿಟೆಡ್ ಜಾಬ್ ಆಯಿತು. ಹಿ ಈಸ್ ಅ ನಾನ್ ಗೌರ್ಮೆಂಟ್ ಎಂಪ್ಲಾಯಿ. ಗೌರ್ಮೆಂಟ್ ಎಂಪ್ಲಾಯಿ ಇದ್ದರೆ ಫುಲ್ ಅಮೌಂಟ್ ಎಕ್ಸಮ್ಟ್ ಆಗ್ತಾ ಇತ್ತು. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಜೊತೆಗೆ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟಲ್ಲಿ ಕವರ್ ಆಗಿದ್ದಾನೆ. ಸೊ ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ ಮಾಡಿದ್ದು 2,10,000. ಆಮೇಲೆ ಇಲ್ಲಿ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ನಾವು ನೋಡುವಾಗ ಫ್ರ್ಯಾಕ್ಷನನ್ನು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದು 6 ಮಂತ್ಸ್ಗಿಂತ ಕಡಿಮೆ ಇರೋದ್ರಿಂದ ಇದು ರೌಂಡ್ ಆಫ್ ಮಾಡ್ತೀವಿ ನಾವು. ಇದು 30 ಇಯರ್ಸ್ ಬರುತ್ತೆ. ಜೊತೆಗೆ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಮತ್ತು DA ಕೂಡ ಕೊಟ್ಟಿದ್ದಾರೆ. ಈಗ ನಾವು ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡುವಾಗ ಇದು ಗ್ರ್ಯಾಚ್ಯುಟಿ ಆ್ಯಕ್ಟಲ್ಲಿ ಕವರ್ ಆಗಿರೋದ್ರಿಂದ ಬೇಸಿಕ್ ಮತ್ತು DA ಎರಡೂ ಇನ್ಕ್ಲೂಡ್ ಮಾಡ್ತೀವಿ. ಸೊ ಇದು ಬೇಸಿಕ್ 7,000 ಪ್ಲಸ್ DA 3,400 ಇದೆ. ಸೊ ಇಲ್ಲಿ ನಾವು ಟೋಟಲ್ ಸ್ಯಾಲ್ರಿನ 10,400 ಅಂಥೇಳಿ ನಾವು ಕ್ಯಾಲ್ಕುಲೇಷನಲ್ಲಿ ತೊಗೋಬೇಕಾಗತ್ತೆ. ಇಲ್ಲ, ಈಗ ಸೊಲ್ಯೂಷನ್ ನೋಡೋಣ. ಗ್ರ್ಯಾಚ್ಯುಟಿ ಪೇಯಬಲ್ ಅಂಡರ್ ದ ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1972. ಈಗ ಗ್ರ್ಯಾಚ್ಯುಟಿ ಎಷ್ಟು ಎಕ್ಸಮ್ಟ್ ಆಗುತ್ತೆ ಅಂದರೆ ಇವು 3 ಅಮೌಂಟಲ್ಲಿ ಯಾವ್ದು ಕಡಿಮೆ ಇರುತ್ತೆ, ಲೀಸ್ಟ್ ಅಂದರೆ ಯಾವುದು ತುಂಬ ಕಡಿಮೆ ಇರುತ್ತೆ ಆ ಅಮೌಂಟ್ ಎಕ್ಸಮ್ಷನ್ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ಲಿಮಿಟ್ 20 lakhs ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್ 2,10,000. ಈಗ ಸ್ಯಾಲ್ರಿ ತೊಗೊಳ್ಳೋಣ. ಹಾಫ್ ಮಂತ್ ಅಂದರೆ ಇಲ್ಲಿ 15/26 ಅಂತ ತಗೋತೀವಿ. ದೆನ್ ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಈಗ ಇಲ್ಲಿ ಬೇಸಿಕ್ ಮತ್ತು DA 10,400 ತಗೋತೀವಿ. ದೆನ್ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಈಸ್ 30 years. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ 1,80,000 rupees ಬರುತ್ತೆ. ಈಗ ಇವು 3 ಅಮೌಂಟ್ ಕಂಪೇರ್ ಮಾಡಿದಾಗ 3ರಲ್ಲಿ ಯಾವುದು ಕಡಿಮೆ ಇರುತ್ತೆ ಆ ಅಮೌಂಟ್ ಎಕ್ಸಮ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 1,80,000 3 ಅಮೌಂಟಲ್ಲಿ ಕಡಿಮೆ ಇರೋದ್ರಿಂದ 1,80,000 ಎಕ್ಸಮ್ಷನ್ ಆಗುತ್ತೆ. ಸೊ ದಿಸ್ ಇಸ್ ಅ ಎಕ್ಸಮ್ಟೆಡ್ ಅಮೌಂಟ್. ಈಗ ಟ್ಯಾಕ್ಸೇಬಲ್ ಎಷ್ಟಾಗುತ್ತೆ ನೋಡೋಣ. ಆ್ಯಕ್ಚುಯಲ್ ಗ್ರ್ಯಾಚ್ಯುಟಿ ರಿಸೀವ್ಡ್ 2,10,000 ಇದೆ. ಇದರಲ್ಲಿ ಎಕ್ಸಮ್ಟ್ ಆಗಿದ್ದು 1,80,000. ಗ್ರ್ಯಾಚ್ಯುಟಿ ರಿಸೀವ್ ಮಾಡಿದ್ದು 2,10,000. ಅದರಲ್ಲಿ ಎಕ್ಸಮ್ಟೆಡ್ ಏನಿದೆ ಅದನ್ನು ಡಿಡಕ್ಟ್ ಮಾಡ್ತೀವಿ. ಮಿಕ್ಕಿದ್ದನ್ನು ಟ್ಯಾಕ್ಸಬಲ್ ಆಗುತ್ತೆ. ಸೊ 30,000 ಮೇಲೆ ಮಾತ್ರ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. 30,000 ಈಸ್ ಅ ಟ್ಯಾಕ್ಸಬಲ್ ಗ್ರ್ಯಾಚ್ಯುಟಿ ಆ್ಯಂಡ್ 1,80,000 ಈಸ್ ಅ ಎಕ್ಸಮ್ಟೆಡ್ ಗ್ರ್ಯಾಚ್ಯುಟಿ.